ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2021 ನಂತರ ಮತ್ತೆ ಚೈನಾ ವೈರಾಣು ಸದ್ದು ಮಾಡೋದಕ್ಕೆ ಶುರು ಮಾಡಿದೆ. ಈ ಬಾರಿ ರೋಗದ ವಿಷಯಕ್ಕಲ್ಲ, ಬದಲಾಗಿ ಲಸಿಕೆಯ ವಿಷಯದಲ್ಲಿ ಅದು ಸುದ್ದಿ ಆಗ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಜಗತ್ತಿನ ಅತಿ ದೊಡ್ಡ ಲಸಿಕೆ ಉತ್ಪಾದನಾ ಸಂಸ್ಥೆ ನ್ಯಾಯಾಲಯದಲ್ಲಿ ತನ್ನ ಪ್ರಾಡಕ್ಟ್ ಬಗ್ಗೆ ಕೊಟ್ಟಿರುವಂತಹ ಒಂದು ಹೇಳಿಕೆ. ತಾನು ತಯಾರಿಸಿರುವ ಲಸಿಕೆಯಲ್ಲಿ ತುಂಬಾನೇ ರೇರ್ ಕೇಸ್ಗಳಲ್ಲಿ ಒಂದಷ್ಟು ಅಡ್ಡ ಪರಿಣಾಮಗಳಾಗಿರೋದನ್ನ ಅವರು ಒಪ್ಪಿಕೊಂಡಿದ್ದಾರೆ. ಅದರಲ್ಲೂ ಕೆಲವರಲ್ಲಿ ಬ್ರೈನ್ ಸ್ಟ್ರೋಕ್ ಆಗಿದೆ, ಹೃದಯಾಘಾತದಂತಹ ಪ್ರಕರಣಗಳು ಉಂಟಾಗಬಹುದು ಅನ್ನೋ ಮಾತುಗಳನ್ನು ಕೂಡ ಆ ಸಂಸ್ಥೆ ಹೇಳಿದೆ. ಹಾಗಾದ್ರೆ ಆ ಲಸಿಕೆಯನ್ನು ತಗೊಂಡವರ ಕಥೆ ಏನು? ಇದು ಎಲ್ಲರ ಮೇಲೂ ಪರಿಣಾಮವನ್ನು ಬೀರುತ್ತಾ? ಈ ಬಗ್ಗೆ ವೈದ್ಯರು ಹೇಳ್ತಾ ಇರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚೈನಾ ವೈರಾಣು ಜಗತ್ತಿನಾದ್ಯಂತ ಮಾರಣ ಹೋಮವನ್ನು ನಡೆಸಿಬಿಡ್ತು. ಆ ಸಂದರ್ಭದಲ್ಲಿ ವೈರಾಣುವಿನ ವಿರುದ್ಧ ಹೋರಾಡೋದಕ್ಕೆ ಲಸಿಕೆಯೊಂದನ್ನು ತಯಾರಿಸಬೇಕು ಅಂತ ಜಗತ್ತಿನ ವಿಜ್ಞಾನಿಗಳು ಹಾಗೂ ಸಂಶೋಧನಾ ಸಂಸ್ಥೆಗಳು ರೇಸಿಗೆ ಬಿದ್ದವು. ಅಮೆರಿಕ, ಬ್ರಿಟನ್, ರಷ್ಯಾ, ಚೈನಾ, ಭಾರತ ಸೇರಿದ ಹಾಗೆ ನಾನಾ ದೇಶಗಳ ಫಾರ್ಮಾ ಕಂಪನಿಗಳು ಈ ವೈರಾಣುವಿನ ವಿರುದ್ಧ ಹೋರಾಡಬಲ್ಲ ಲಸಿಕೆ ತಯಾರಿಸೋದಕ್ಕೆ ನಾಮೊಂದು ತಾಮೊಂದು ಅಂತ ಸಂಶೋಧನೆಯನ್ನು ಆರಂಭ ಮಾಡಿದ್ವು. ಹೀಗಿರುವಾಗಲೇ ಕೇವಲ 6 ತಿಂಗಳಲ್ಲಿ ಒಂದಷ್ಟು ಲಸಿಕೆಗಳು ಕೂಡ ತಯಾರಾದವು. ಬ್ರಿಟನ್ನಿನ ಆಸ್ಟ್ರಾಜೆನಿಕಾ ಸಂಸ್ಥೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಜೊತೆ ಸೇರಿ ಒಂದು ಲಸಿಕೆಯನ್ನು ತಯಾರು ಮಾಡ್ತು. ಅದನ್ನು ಉತ್ಪಾದನೆ ಮಾಡುವ ಜವಾಬ್ದಾರಿಯನ್ನು ಭಾರತದ ಸೆರಮ್ ಇನ್ಸ್ಟಿಟ್ಯೂಟ್ಗೆ ಕೂಡ ಕೊಡಲಾಯಿತು. ಹೀಗಾಗಿ ಭಾರತದಲ್ಲಿ ಲಸಿಕೆ ಉತ್ಪಾದನೆ ಶುರುವಾಯಿತು. ಆ ಬಳಿಕ ಇನ್ನಷ್ಟು ಲಸಿಕೆಗಳು ಮಾರುಕಟ್ಟೆಗೆ ಬಂದವು. 2021 ಜನವರಿ ಹೊತ್ತಿಗೆ ಲಸಿಕೆಗಳನ್ನು ಆರೋಗ್ಯ ಕಾರ್ಯಕರ್ತರಿಗೆ, ಡಾಕ್ಟರ್ಗಳಿಗೆ, ಸ್ವಚ್ಛತಾ ಕಾರ್ಮಿಕರಿಗೆ ಮೊದಲು ಕೊಡಲಾಯಿತು. ಆ ಬಳಿಕ ಜಗತ್ತಿನ ಕೋಟ್ಯಂತರ ಜನಕ್ಕೆ ಲಸಿಕೆಯನ್ನು ಕೊಡೋ ಕೆಲಸ ಆರಂಭ ಆಯಿತು. ಭಾರತದಲ್ಲೂ ಕೂಡ ಕೋಟ್ಯಂತರ ಮಂದಿ ಲಸಿಕೆಯನ್ನು ತಗೊಂಡ್ರು. ಇನ್ನು 2ನೇ ಅಲೆ ಶುರುವಾಯ್ತಲ್ಲ, ಆ ಸಂದರ್ಭದಲ್ಲಂತೂ ಇಡೀ ಜಗತ್ತು ಪ್ಯಾನಿಕ್ ಆಯಿತು. ಆಕ್ಸಿಜನ್ ಕೊರತೆಯಿಂದ ಸಾಕಷ್ಟು ಸಾವುಗಳು ಸಂಭವಿಸೋದಕ್ಕೆ ಶುರುವಾದವು. ಅದರ ಜೊತೆಗೆ ಜನ ಸಿಕ್ಕಾಪಟ್ಟೆ ಹೆದರೋದಕ್ಕೆ ಬೇಕಾದ ಎಲ್ಲ ವಾತಾವರಣ ಕೂಡ ಅವತ್ತು ಸೃಷ್ಟಿಯಾಗಿತ್ತು. ಈ 2ನೇ ಅಲೆ ಅನ್ನೋದು ಅದು ಯಾವ ಮಟ್ಟದ ಭಯವನ್ನು ಉಂಟು ಮಾಡಿತ್ತು ಅಂದ್ರೆ, ಜಸ್ಟ್ ಎಚ್ಚರಿಕೆಗಳನ್ನು ತಗೊಳ್ಳಿ ಸಾಕು, ಮಾಸ್ಕ್ ಹಾಕೊಳ್ಳಿ, ಹೆದರೋದಕ್ಕೆ ಹೋಗಬೇಡಿ, ಆರೋಗ್ಯಕರವಾದ ವಾತಾವರಣವನ್ನು ನಿಮ್ಮ ಸುತ್ತ ನಿರ್ಮಾಣ ಮಾಡ್ಕೊಳ್ಳಿ, ಆಹಾರ ಮತ್ತು ಶುಚಿತ್ವದ ಬಗ್ಗೆ ಗಮನ ಕೊಡಿ, ಹೆದರಬೇಕಾದ ಯಾವ ಅಗತ್ಯನೂ ಇಲ್ಲ ಅಂತ ಏನೇ ಹೇಳಿದ್ರು, ಯಾರೇ ಹೇಳಿದ್ರು ಜನ ಅದನ್ನ ನಂಬೋ ಸ್ಥಿತಿಯಲ್ಲಿರಲಿಲ್ಲ. ಅವರ ಭಯ ಕಡಿಮೆನೂ ಆಗಲಿಲ್ಲ. ಗೆಳೆಯರೆ, ನನಗೆ ಈಗಲೂ ನೆನಪಿದೆ, ಈ 2ನೇ ಅಲೆಯ ಸಂದರ್ಭದಲ್ಲಿ ಹೆದರೋದಕ್ಕೆ ಹೋಗಬೇಡಿ, ಧೈರ್ಯವಾಗಿರಿ ಅಂತ ನಾವು ವಿಡಿಯೋಗಳನ್ನ ಮಾಡ್ತಾ ಇದ್ರೆ ಕೆಲವರಂತೂ ನಮಗೆ ಉಲ್ಟಾ ಅಡ್ವೈಸೂ ಕೊಡೋದಕ್ಕೆ ಶುರು ಮಾಡಿದ್ರು. ಅವತ್ತಿಗೆ ಅದೊಂಥರ ವಿಚಿತ್ರವಾದ ಪ್ಯಾನಿಕ್ ನಮ್ಮ ಜನರಲ್ಲಿ ಮೂಡಿತ್ತು. ಅದೇ ಸಂದರ್ಭದಲ್ಲಿ ಲಸಿಕೆಯನ್ನು ತಗೊಳ್ಳದೇ ಇರೋರಿಗೆ ರೋಗದ ತೀವ್ರತೆ ಹೆಚ್ಚು ಅನ್ನೋ ಮಾತುಗಳನ್ನ ವೈದ್ಯ ಲೋಕ ಬೇರೆ ಆಡೋದಕ್ಕೆ ಶುರು ಮಾಡ್ತು. ಹೀಗಾಗಿ ಜನ ನಾಮೊಂದು ತಾಮೊಂದು ಅಂತ ಲಸಿಕೆ ತಗೊಳ್ತಾ ಹೋದ್ರು. ಇನ್ನು ಸರ್ಕಾರ ಕೂಡ ಕೆಲ ಕಡೆಗಳಲ್ಲಿ ಲಸಿಕೆಯ ಸರ್ಟಿಫಿಕೇಶನ್ ಅನ್ನ ಕಡ್ಡಾಯ ಮಾಡ್ತು. ವಿಮಾನಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ಲಸಿಕೆ ತಗೊಂಡಿರಲೇಬೇಕು ಅಂತ ಹೇಳಲಾಯಿತು. ವಿದೇಶಗಳಿಗೆ ಹೋಗಬೇಕು ಅಂದ್ರೆ ನೀವು ಲಸಿಕೆ ಇಲ್ಲದೆ ಇದ್ರೆ ಪ್ರಯಾಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ತರದ ವಾತಾವರಣ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿ ಸೃಷ್ಟಿಯಾಗಿತ್ತು. ಮಾಲ್ಗಳಲ್ಲಿ ಕೂಡ ಲಸಿಕೆ ಪತ್ರ ತೋರಿಸಿ ಒಳಗೆ ಹೋಗಬೇಕಾಗಿ ಬರ್ತಾ ಇತ್ತು. ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ನೀವು ಓಡಾಡಬೇಕು ಅಂದ್ರೆ ಅಲ್ಲಿ ದಾರಿಯಲ್ಲಿರೋ ಚೆಕ್ ಪೋಸ್ಟ್ಗಳಲ್ಲಿ ಲಸಿಕೆ ಪತ್ರವನ್ನು ತೋರಿಸುವ ಒಂದು ವಿಚಿತ್ರ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಈ ಮೂಲಕ ಲಸಿಕೆ ಅನ್ನೋದನ್ನ ಕೋಟ್ಯಂತರ ಜನಕ್ಕೆ ಕಡ್ಡಾಯವಾಗಿ ಹಾಕೋ ಕೆಲಸ ಭಾರತದಲ್ಲೂ ನಡೀತು, ಜಗತ್ತಿನ ನಾನಾ ದೇಶಗಳಲ್ಲಿ ಕೂಡ ನಡೀತು. ಅಲ್ಲಿವರೆಗೆಲ್ಲ ಸರಿನೇ ಇತ್ತು. ಆದ್ರೆ ಅದಾದ ಬಳಿಕ ಅಂದ್ರೆ 2021 ಕೊನೆಯ ಹೊತ್ತಿಗೆ ಒಂದಷ್ಟು ಆಘಾತಕಾರಿ ಬೆಳವಣಿಗೆಗಳು ನಡೆಯೋದಕ್ಕೆ ಶುರುವಾದವು. ತುಂಬಾ ಆರೋಗ್ಯವಾಗಿದ್ದವರು, ಯುವಕರು ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಸಾಯೋದಕ್ಕೆ ಶುರು ಮಾಡಿದ್ರು. 100 ಮಂದಿ ಯುವಕ ಯುವತಿಯರು ಹೃದಯಾಘಾತಕ್ಕೆ ಬಲಿಯಾದರು. ಸಿನಿಮಾ ತಾರೆಯರು, ಡಾಕ್ಟರ್ಗಳು, ಟೀಚರ್ಗಳು, ಹೀಗೆ ಎಂತೆಂಥವರು ನಿಂತ ನಿಲುವಲ್ಲಿ ಸಾವನ್ನಪ್ಪಿದ್ರು. ಇದು ಒಂದಷ್ಟು ಅನುಮಾನಗಳಿಗೆ ಕಾರಣ ಆಯಿತು. ಕೆಲವರು ಇದನ್ನ ಲಸಿಕೆಯ ಅಡ್ಡ ಪರಿಣಾಮ ಅಂದ್ರು. ಆದ್ರೆ ಲಸಿಕೆ ಉತ್ಪಾದನಾ ಸಂಸ್ಥೆಗಳು ಮಾತ್ರ ಇದು ಲಸಿಕೆಯ ಪರಿಣಾಮ ಅಲ್ವೇ ಅಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಲಸಿಕೆ ಹಾಕೊಳ್ಳೋದ್ರಿಂದ ಒಂದ್ ಸ್ವಲ್ಪ ಜ್ವರ ಬರುತ್ತೆ, ತಲೆನೋವು ಬರಬಹುದು, ವಾಂತಿ ಆಗಬಹುದು, ಲಸಿಕೆ ಚುಚ್ಚಿದ ಜಾಗದಲ್ಲಿ ಒಂದ್ ಸ್ವಲ್ಪ ನೋವಿರಬಹುದು, ಅಷ್ಟೇ ಹೊರತು ಮತ್ತಿನ್ನೇನು ಆಗೋದಿಲ್ಲ ಅಂತ ಹೇಳ್ತಲೇ ಇದ್ದು. ಆದ್ರೆ ಲಸಿಕೆ ಕಂಪನಿಗಳ ಮಾತಿನ ಮೇಲೆ ಯಾರಿಗೂ ನಂಬಿಕೆ ಮೂಡಲಿಲ್ಲ. ಅನುಮಾನಗಳು ಹಾಗೆ ಹೆಚ್ಚಾಗ್ತಾ ಹೋದವು. ಅಷ್ಟೊತ್ತಿಗಾಗಲೇ ಜಗತ್ತಿನ ಮುಂದುವರಿದ ದೇಶಗಳಲ್ಲಿ ಈ ಲಸಿಕೆಗಳ ಸೈಡ್ ಎಫೆಕ್ಟ್ ವಿರುದ್ಧ ಒಂದಷ್ಟು ಕೇಸುಗಳು ದಾಖಲಾಗೋದಕ್ಕೆ ಶುರುವಾದವು. ಆಸ್ಟ್ರಿಯಾದಲ್ಲಿ ಈ ಲಸಿಕೆ ಪಡ್ಕೊಂಡವ್ರ ಪೈಕಿ 2 ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಮೃತಪಟ್ಟರು. ಹೀಗಾಗಿ 2021 ಮಾರ್ಚಲ್ಲಿ ಆಸ್ಟ್ರಿಯಾ ಸರ್ಕಾರ ಈ ಲಸಿಕೆಯ ಬಳಕೆಯನ್ನು ನಿಷೇಧ ಮಾಡಿತು. ಆ ನಂತರದ ದಿನಗಳಲ್ಲಿ ಐರೋಪ್ಯ ಒಕ್ಕೂಟದ 19 ದೇಶಗಳು ಈ ಲಸಿಕೆಯನ್ನು ನಿಷೇಧ ಮಾಡಿದವು. ಅಮೆರಿಕ ಕೂಡ ಈ ಲಸಿಕೆಯನ್ನು ಬಳಸದ ಹಾಗೆ ಎಚ್ಚರಿಕೆಯನ್ನು ಕೊಡ್ತು. ಇಷ್ಟೆಲ್ಲ ಆದರೂ ಕೂಡ ಆಸ್ಟ್ರಾಜೆನಿಕಾ ಮಾತ್ರ
ಕೋವಿಡ್ ಸುರಕ್ಷಿತ ಅಂತಲೇ ಹೇಳ್ತಾ ಬಂತು. ಈ ಮಧ್ಯೆ ಆಸ್ಟ್ರಿಯಾ, ಬ್ರಿಟನ್ ಮತ್ತು ಆಸ್ಟ್ರೇಲಿಯಾದ ಆರೋಗ್ಯ ಸಚಿವಾಲಯಗಳು ಲಸಿಕೆಯ ಅಡ್ಡ ಪರಿಣಾಮಗಳ ಬಗ್ಗೆ ಒಂದಷ್ಟು ಸಂಶೋಧನೆಗೆ ಮುಂದಾಗತ್ವೆ. ಈ ವರದಿ ಕೂಡ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಉಂಟಾಗ್ತಾ ಇವೆ ಅನ್ನೋದನ್ನು ದೃಢಪಡಿಸ್ತು. ಅದರ ಪ್ರಕಾರ ಕೋವಿಶೀಲ್ಡ್ ಲಸಿಕೆಯನ್ನು ಹಾಕ್ಕೊಂಡ ಪ್ರತಿ 50,000 ಮಂದಿಯ ಪೈಕಿ ಒಬ್ಬರಲ್ಲಿ TTSನಂಥ ಮಾರಣಾಂತಿಕ ಅಡ್ಡ ಪರಿಣಾಮ ಉಂಟಾಗ್ತಾ ಇದೆ ಅಂತ ಹೇಳಲಾಯಿತು. ಇನ್ನು ಬ್ರಿಟನ್ನಲ್ಲಿ 5 ಕೋಟಿ ಡೋಸುಗಳನ್ನು ತನ್ನ ನಾಗರಿಕರಿಗೆ ಸರ್ಕಾರ ಕೊಟ್ಟಿತ್ತಲ್ಲ, ಆ ಸಂದರ್ಭದಲ್ಲಿ ಸಂಭವಿಸಿದ ಸಾವುಗಳ ಪೈಕಿ 81 ಮಂದಿ ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆಯಿಂದ ಮೃತಪಟ್ಟಿದ್ರು ಮತ್ತು ಅಷ್ಟೂ ಮಂದಿ ಕೋವಿಡ್ ಲಸಿಕೆಯನ್ನು ಪಡ್ಕೊಂಡಿದ್ರು ಅನ್ನೋದನ್ನು ಬ್ರಿಟನ್ನ ಮೆಡಿಸಿನ್ ಅಂಡ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ರೆಗ್ಯುಲೇಟರಿ ಏಜೆನ್ಸಿ ಕೂಡ ತನ್ನ ವರದಿಯಲ್ಲಿ ದೃಢಪಡಿಸಿತು. ಇದೇ ಸಂದರ್ಭದಲ್ಲೇ ಬ್ರಿಟನ್ನಲ್ಲಿ ದಾಖಲಾದ ಕೇಸ್ ಒಂದು ಈಗ ಜಗತ್ತಿನ ಗಮನವನ್ನು ಸೆಳೀತಾ ಇದೆ. ಯಾಕೆಂದ್ರೆ ಈ ಕೇಸಲ್ಲಿ ಆಸ್ಟ್ರೋಜೆನಿಕಾ ಸಂಸ್ಥೆ ಒಂದು ಭಯಾನಕ ಸತ್ಯವನ್ನ ನ್ಯಾಯಾಲಯದಲ್ಲಿ ಒಪ್ಪಿಕೊಂಡಿದೆ. ಇಲ್ಲಿ ಆಸ್ಟ್ರೋಜೆನಿಕಾ ಹೇಳಿರೋದು ಏನು ಅನ್ನೋದನ್ನ ನೋಡೋದಕ್ಕೂ ಮುನ್ನ ಆ ಪ್ರಕರಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ಅದು ಏಪ್ರಿಲ್ 2021. ಬ್ರಿಟನ್ನಲ್ಲಿ ಆಸ್ಟ್ರೋಜೆನಿಕಾ ಲಸಿಕೆಯನ್ನು ತಗೊಂಡಿದ್ದ ಜಿಮ್ಮಿ ಸ್ಕಾಟ್ ಅನ್ನೋರಿಗೆ ಮೆದುಳಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತು. ಅದು ಆತನನ್ನು ಪಾರ್ಶ್ವವಾಯು ಪೀಡಿತನನ್ನಾಗಿ ಮಾಡಿದ್ದಲ್ಲದೆ ಆಸ್ಪತ್ರೆಯ ವೈದ್ಯರು ರೋಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರು. ಇದರಿಂದಾಗಿ ಆ ಕುಟುಂಬ ಆತಂಕಕ್ಕೀಡಾಯಿತು ಮತ್ತು ಆಸ್ಟ್ರೋಜೆನಿಕಾ ಕಂಪನಿಯ ವಿರುದ್ಧ ಬ್ರಿಟನ್ನಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಯಿತು. ಗೆಳೆಯರೆ, ಇಂಥ ಪ್ರಕರಣಗಳು ನಮ್ಮಲ್ಲಾದರೆ ಯಾರೂ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಔಷಧ ಕಂಪನಿಗಳ ಮೇಲೋ ಆಸ್ಪತ್ರೆಗಳ ಮೇಲೋ ಪ್ರಕರಣಗಳನ್ನು ದಾಖಲು ಮಾಡಿದರೆ ಅದಕ್ಕಾಗಿ ವರ್ಷಗಟ್ಟಲೆ ನ್ಯಾಯಾಲಯಗಳ ಸುತ್ತ ಅಲಿಬೇಕಾಗಿ ಬರುತ್ತೆ. ಇವತ್ತು ಪ್ರಕರಣ ದಾಖಲಾದರೆ ಅದು ಬಗೆಹರಿಯೋದು ಇನ್ನು ಎಷ್ಟು ವರ್ಷಗಳ ನಂತರನೋ, ಅಷ್ಟೊತ್ತಿಗೆ ಯಾರು ಬದುಕಿರ್ತಾರೋ ಯಾರು ಹೋಗಿರ್ತಾರೋ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಇನ್ನು ಒಂದು ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಅದಕ್ಕೆ ಮೇಲ್ಮನವಿಗಳು ಅದಕ್ಕೆ ಮೇಲ್ಮನವಿಗಳು, ಹೀಗೆ ನ್ಯಾಯ ಸಿಗೋದು ನಮ್ಮಲ್ಲಿ ವಿಪರೀತ ವಿಳಂಬ ಮತ್ತು ಪ್ರಕರಣ ದಾಖಲಿಸಿದವರು ಕೂಡ ನ್ಯಾಯಾಲಯಕ್ಕೆ ಅಲಿತಲೇ ಇರಬೇಕಾಗತ್ತೆ. ಅದರಿಂದ ಸಾಕಷ್ಟು ಮಾನವ ದಿನಗಳು ಕೂಡ ವ್ಯರ್ಥ ಆಗತ್ವೆ. ಈ ಕಾರಣಕ್ಕೆ ನಮ್ಮಲ್ಲಿ ಜನ ನ್ಯಾಯಾಲಯಗಳ ಮೆಟ್ಟಿಲಿರೋದಕ್ಕೆ, ನ್ಯಾಯ ಕೇಳೋದಕ್ಕೆ ಕೂಡ ಹೆದರಬೇಕಾದಂಥ ಪರಿಸ್ಥಿತಿ ಇದೆ. ಆದರೆ ವಿದೇಶಗಳಲ್ಲಿ ಹಾಗಲ್ಲ. ಅಲ್ಲಿನ ಕಾನೂನುಗಳು ಈ ರೀತಿಯ ಪ್ರಕರಣಗಳನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳುತ್ತವೆ. ಹೀಗಾಗಿ ಬ್ರಿಟನ್ನ ನ್ಯಾಯಾಲಯದಲ್ಲಿ ಆಸ್ಟ್ರೋಜೆನಿಕಾ ವಿರುದ್ಧ ಒಂದು ಟ್ರಯಲ್ ಆರಂಭ ಆಯಿತು. ಅಷ್ಟೊತ್ತಿಗೆ ಅಲ್ಲಿ ಲಸಿಕೆಯ ವಿರುದ್ಧ ಸುಮಾರು 50ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ವು. ಇನ್ನು ಈ ವಿಚಾರಣೆ ಆರಂಭ ಆದ ನಂತರ ಕೂಡ ಆಸ್ಟ್ರೋಜೆನಿಕಾ ಸಂಸ್ಥೆ ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲ ಅಂತ ವಾದಿಸ್ತಲೇ ಬಂತು. ಕಡೆಗೆ ರೇರೆಸ್ಟ್ ಆಫ್ ದ ರೇರ್ ಕೇಸುಗಳಲ್ಲಿ TTS ಅನ್ನೋ ಸಮಸ್ಯೆಗೆ ಲಸಿಕೆ ಕಾರಣ ಆಗಬಹುದು ಅಂತ ಕಟ್ಟ ಕಡೆಗೆ ಸಂಸ್ಥೆ ಒಪ್ಪಿಕೊಳ್ತು. ಈ ಹಿಂದೆ ಆಸ್ಟ್ರಿಯಾ, ಆಸ್ಟ್ರೇಲಿಯಾ ಮತ್ತು ಬ್ರಿಟನ್ನ ಆರೋಗ್ಯ ಸಂಸ್ಥೆಗಳು ಈ ಬಗ್ಗೆ ಒಂದು ತನಿಖೆಯನ್ನು ಮಾಡಿದ್ವಲ್ಲ, ಆ ಸಂಶೋಧನಾ ವರದಿ ಕೂಡ ಇದೇ ಮಾತನ್ನು ಹೇಳ್ತಾ ಇತ್ತು. ಅವರು ಕೂಡ ಲಸಿಕೆಯ ಅಡ್ಡ ಪರಿಣಾಮವಾಗಿ TTS ಸಮಸ್ಯೆ ಉಂಟಾಗಿದೆ ಅಂತಲೇ ತಮ್ಮ ವರದಿಯಲ್ಲಿ ತಿಳಿಸಿದರು. ಗೆಳೆಯರೆ, ಇಲ್ಲಿ TTS ಅಂದ್ರೆ ಏನು ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದರೆ ಜಗತ್ತಲ್ಲಿ ಹಾಗೂ ಭಾರತದಲ್ಲಾದ ಒಂದಷ್ಟು ಸಾವುಗಳ ಬಗ್ಗೆ ಕೂಡ ನಾವು ಒಂದು ಸ್ವಲ್ಪ ತಿಳ್ಕೋಬೇಕು. TTS ಅಂದ್ರೆ ಥ್ರಾಂಬೋಸೈಟೋಪೆನಿಯಾ ಸಿಂಡ್ರೋಮ್ ಅಂತ. ಇದು ಅತ್ಯಂತ ವಿರಳ ಆದರೆ ಅತಿ ಭಯಾನಕ ಸಮಸ್ಯೆ. ಇಲ್ಲಿ ಥ್ರಂಬೋಸಿಸ್ ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಥ್ರಾಂಬೋಸೈಟೋಪೆನಿಯಾ ಅಂದ್ರೆ ಮನುಷ್ಯನ ದೇಹದಲ್ಲಿನ ಪ್ಲೇಟ್ಲೆಟ್ಸ್ ಏನಿರುತ್ತವೆ ಅವುಗಳ ಸಂಖ್ಯೆ ಇಳಿತಾ ಹೋಗೋದು. ಗೆಳೆಯರೆ, ಮನುಷ್ಯನ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯ ಪ್ರಮಾಣ ನಿರ್ದಿಷ್ಟ ಮಿತಿಯಲ್ಲೇ ಇರಬೇಕು. ಅದು ಹೆಚ್ಚಾದರೆ ರಕ್ತ ಎಲ್ಲಂದರಲ್ಲಿ ಹೆಪ್ಪುಗಟ್ಟಿ ಸುಗಮ ರಕ್ತ ಸಂಚಾರವನ್ನು ನಿಲ್ಲಿಸಿಬಿಡುತ್ತೆ. ಅದರಿಂದ ಪಾರ್ಶ್ವವಾಯು ಅಥವಾ ಹೃದಯ ಸ್ತಂಭನದಂಥ ಸಮಸ್ಯೆಗಳು ಉಂಟಾಗುತ್ತವೆ. ಸೊ ಚೈನಾ ವೈರಾಣು ಸಮಸ್ಯೆಯ ನಂತರ ಸಾಕಷ್ಟು ಜನ ಇದ್ದಕ್ಕಿದ್ದ ಹಾಗೆ ಹೃದಯ ಸ್ತಂಭನಕ್ಕೀಡಾಗಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದು ಹೇಗೆ ಅನ್ನೋದು ಇದರಿಂದ ನಮಗೆ ಸ್ಪಷ್ಟ ಆಗ್ತಾ ಇದೆ. ಹಾಗಂತ ಇದು ಎಲ್ಲರಲ್ಲೂ ಆಗುತ್ತಾ? ಖಂಡಿತ ಇಲ್ಲ. ಲಸಿಕೆ ತಗೊಂಡ ಕೆಲ ದಿನಗಳಲ್ಲೇ ಈ ಸಮಸ್ಯೆ ಕಾಣಿಸ್ಕೊಂಡಿದೆ. ಅದು ಕೆಲವರಲ್ಲಿ ಮಾತ್ರ. ಈಗ ಈ ಅಂಶವನ್ನು ಲಸಿಕೆಯ ಸೈಡ್ ಎಫೆಕ್ಟ್ ಅಂತ ಆ ಕಂಪನಿ ಒಪ್ಕೊಳ್ತಾ ಇದೆ. ಅಲ್ಲ, ಕೋಟ್ಯಂತರ ಮಂದಿ ಲಸಿಕೆಯನ್ನು ತಗೊಂಡಿದ್ದೀವಿ. ಹೀಗಿರುವಾಗ ನಮಗೆಲ್ಲ ಏನು ಆಗಲ್ವಾ ಅನ್ನೋ ಭಯ ಸಾಕಷ್ಟು ಮಂದಿಯನ್ನು ಕಾಡಬಹುದು. ಗೆಳೆಯರೆ, ಸಮಸ್ಯೆ ಎಲ್ಲರಲ್ಲೂ ಕಾಣಿಸ್ಕೊಳ್ಳೋದಿಲ್ಲ.
ಲಸಿಕೆ ಪಡೆದ ನಂತರ ಒಂದಷ್ಟು ಮಂದಿಯಲ್ಲಿ ಜ್ವರ ಬರಬಹುದು, ತಲೆನೋವು ಉಂಟಾಗಬಹುದು, ಹೊಟ್ಟೆ ನೋವು, ಕೈಕಾಲು ನೋವು, ಉಸಿರಾಟದ ತೊಂದರೆ ಸೇರಿದ ಹಾಗೆ ಒಂದಷ್ಟು ಸಮಸ್ಯೆಗಳಿಗೆ ಒಂದಷ್ಟು ಮಂದಿ ಗುರಿಯಾಗಿರಬಹುದು. ಆದರೆ ಕೆಲವು ಮಂದಿ ಮಾತ್ರ ಈ ರೀತಿಯ TTS ಸಮಸ್ಯೆಗೆ ಸಿಲುಕೊಂಡಿದ್ದಾರೆ. ಅಂಥವರು ಸಾವನ್ನಪ್ಪುವ ಸಾಧ್ಯತೆ ತುಂಬಾನೇ ಹೆಚ್ಚಿದೆ. ಈಗಾಗಲೇ ಭಾರತದಲ್ಲಿ ಕೂಡ ಅಂಥ ಒಂದಷ್ಟು ಸಾವುಗಳು ವರದಿ ಕೂಡ ಆಗಿವೆ. ಆದರೆ ಆ ಸಾವುಗಳಿಗೆ ಚೈನಾ ವೈರಾಣು ಕಾರಣ ಅಂತ ನಂಬಲಾಗಿತ್ತು. ಈಗ ಲಸಿಕೆಯ ಅಡ್ಡ ಪರಿಣಾಮದಿಂದಲೇ ಆ ಸಾವುಗಳು ಸಂಭವಿಸಿರಬಹುದು ಅಂತ ಅನ್ನಿಸ್ತಾ ಇದೆ. ಗೆಳೆಯರೆ, ಒಂದು ಲಸಿಕೆ ಸಿದ್ಧ ಆಗೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಆ ನಂತರ ಅದನ್ನ ಪ್ರಾಣಿಗಳ ಮೇಲೆ ಟ್ರಯಲ್ ಮಾಡಬೇಕು. ಅದಾದ ನಂತರ ಹ್ಯೂಮನ್ ಟ್ರಯಲ್ ನಡಿಬೇಕು. ಆ ನಂತರ ದೊಡ್ಡ ಪ್ರಮಾಣದಲ್ಲಿ ಪರೀಕ್ಷೆಗಳು ನಡೆದು ಆ ಲಸಿಕೆ ಸೇಫ್ ಅಂತ ಗೊತ್ತಾದ ನಂತರವಷ್ಟೇ ಅದನ್ನ ಮಾರುಕಟ್ಟೆಗೆ ಕೊಡಬೇಕು. ಆದರೆ ಚೈನಾ ವೈರಾಣುವಿನ ಸಂದರ್ಭದಲ್ಲಿ ಯಾವುದೇ ಲಸಿಕೆ ಸಂಸ್ಥೆಗಳು ಕೂಡ ಈ ಯಾವ ಮಾನದಂಡಗಳನ್ನು ಫಾಲೋ ಮಾಡೋದಕ್ಕೆ ಹೋಗಲಿಲ್ಲ. ಆ ಹೊತ್ತಿಗೆ ಒಂದು ಲಸಿಕೆ ಸಿಕ್ಕರೆ ಸಾಕು ಅಂತ ಪ್ರಪಂಚ ಕಾಯ್ತಾ ಇತ್ತು ಮತ್ತು ಲಸಿಕೆಯನ್ನ ತಯಾರು ಮಾಡೋದಕ್ಕೆ ನಾನಾ ದೇಶಗಳಲ್ಲಿ ಕಾಂಪಿಟೇಷನ್ ಕೂಡ ಶುರುವಾಗಿತ್ತು. ಹೀಗಾಗಿ ಎಲ್ಲ ನಿಯಮಾವಳಿಗಳನ್ನ ಮೀರಿ ಆತುರಕ್ಕೆ ಬಿದ್ದು ಲಸಿಕೆಗಳನ್ನ ತಯಾರು ಮಾಡಲಾಯಿತು ಮತ್ತು ಅದಕ್ಕೆ ಸರ್ಕಾರಗಳು ಒಪ್ಪಿಗೆಯನ್ನು ಕೂಡ ಕೊಟ್ಟುಬಿಟ್ವು. ಈಗ ಅದೇ ಲಸಿಕೆಗಳು ಜನರ ಪ್ರಾಣ ತೆಗೆಯೋದಕ್ಕೆ ಕಾರಣ ಆಗ್ತಾ ಇವೆ ಅನ್ನೋದನ್ನ ಲಸಿಕೆ ತಯಾರು ಮಾಡಿದ ಕಂಪನಿಯೊಂದು ಒಪ್ಪಿಕೊಳ್ತಾ ಇದೆ. ಗೆಳೆಯರೆ, ಕೇವಲ ಭಾರತವೊಂದರಲ್ಲೇ ಆಸ್ಟ್ರಾಜೆನಿಕಾ ಹಾಗೂ ಆಕ್ಸ್ಫರ್ಡ್ ಯೂನಿವರ್ಸಿಟಿ ತಯಾರು ಮಾಡಿದ ಕೋವಿಶೀಲ್ಡ್ ಲಸಿಕೆಯನ್ನು ಕೋಟ್ಯಂತರ ಜನಕ್ಕೆ ಕೊಡಲಾಗಿದೆ. ಒಂದು ಲೆಕ್ಕಾಚಾರದ ಪ್ರಕಾರ 2022 ಸೆಪ್ಟೆಂಬರ್ ವೇಳೆಗೆ ಒಟ್ಟು 169 ಕೋಟಿ ಡೋಸುಗಳನ್ನು ಭಾರತದಲ್ಲಿ ಕೊಡಲಾಗಿದೆ. ಇಲ್ಲಿ ಕಡಿಮೆ ಅಂದರೂ 75 ಕೋಟಿಗೂ ಅಧಿಕ ಮಂದಿ ಈ ಲಸಿಕೆಯನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಅವರೆಲ್ಲ ಪ್ಯಾನಿಕ್ ಆಗಬೇಕಾ? ಖಂಡಿತ ಅಂಥ ಅಗತ್ಯ ಏನಿಲ್ಲ. ಯಾಕೆಂದರೆ ಇದು ವಿರಳಾತಿ ವಿರಳ ಪ್ರಕರಣ. ಇಂಥ ಪ್ರಕರಣಗಳು ಕೆಲವರಲ್ಲಿ ಮಾತ್ರ ಸಂಭವಿಸುತ್ತವೆ. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ಪ್ರಖ್ಯಾತ ವೈದ್ಯರು ಈ ಲಸಿಕೆ ತಗೊಂಡ ಕೆಲವೇ ದಿನಗಳಲ್ಲಿ ಇಂಥ ಸಮಸ್ಯೆಗಳು ಕಂಡು ಬಂದಿವೆ. ಆದರೆ ಭಾರತದಲ್ಲಿ ಈಗಾಗಲೇ ಲಸಿಕೆಯನ್ನು ತಗೊಂಡು ವರ್ಷಗಳೇ ಕಳೆದು ಹೋಗಿವೆ. ನಮ್ಮಲ್ಲಿ ಇಂಥ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬಂದಿಲ್ಲ. ಯುರೋಪ್ ಭಾಗದಲ್ಲಿ ಸಮಸ್ಯೆ ಹೆಚ್ಚಾಗಿದೆ ಅಂತ ಭಾರತೀಯ ಆರೋಗ್ಯ ಸಚಿವಾಲಯದ ವೈದ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೀಗಾಗಿ ಈ ವಿಷಯದಲ್ಲಿ ನಾವು ಭಾರತೀಯರು ಹೆಚ್ಚು ಹೆದರಬೇಕಾದ ಅಗತ್ಯ ಖಂಡಿತ ಇಲ್ಲ. ಇನ್ನು ಹೆದರಿ ಈಗ ಆಗಬೇಕಾದಂಥದ್ದು ಏನೂ ಇಲ್ಲ. ಯಾಕೆಂದರೆ ಲಸಿಕೆಗಳನ್ನು ತಗೊಂಡು ವರ್ಷಗಳೇ ಕಳೆದು ಹೋಗಿವೆ. ಹೀಗಾಗಿ ಇನ್ನೂ ಅದರ ಬಗ್ಗೆ ಹೆದರ್ತಾ ಕೂತ್ರೆ ಮಾನಸಿಕ ಸಮಸ್ಯೆಗೆ ನಾವು ತುತ್ತಾಗ್ತೀವಿ ಹೊರತು ಅದಕ್ಕಿಂತ ಮತ್ತಿನ್ನೇನು ಅಲ್ಲ. ಒಟ್ಟಲ್ಲಿ ಜಗತ್ತಿಗೆ ಈಗಲಾದರೂ ಲಸಿಕೆಗಳ ಅಡ್ಡ ಪರಿಣಾಮ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ಗೆಳೆಯರೆ, ಇಂಥ ಸಾವುಗಳು ಸಂಭವಿಸಿದಾಗ ಮೊದಲೇ ಒಂದು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ನಮ್ಮ ವೈದ್ಯರು ಮುಂದಾಗಿ ಬಿಟ್ಟಿದ್ರೆ, ಈ ಸಮಸ್ಯೆ ಏನು ಅನ್ನೋದನ್ನ ಆಗಲೇ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಿದ್ದಿದ್ರೆ ಇಂಥ ಸಾವುಗಳ ಪ್ರಮಾಣವನ್ನು ಒಂದಷ್ಟು ತಪ್ಪಿಸೋದಕ್ಕಾದರೂ ಸಾಧ್ಯ ಆಗ್ತಾ ಇತ್ತೇನೋ. ಆದರೆ ದುರಂತ ಏನು ಅಂದರೆ, ಈ ಚೈನಾ ವೈರಾಣು ಬಂತಲ್ಲ, ಆ ಸಾವುಗಳ ಸಂದರ್ಭದಲ್ಲಿ ಕೂಡ ಯಾಕೆ ಸಾವುಗಳು ಸಂಭವಿಸ್ತಾ ಇವೆ ಅನ್ನೋ ಬಗ್ಗೆ ಜಗತ್ತಿನ ಯಾವ ದೇಶಗಳು ಕೂಡ ವೈರಾಣುವಿನಿಂದ ಸಾವಿಗೀಡಾದವರ ಮರಣೋತ್ತರ ಪರೀಕ್ಷೆಗಳನ್ನು ಮಾಡೋದಕ್ಕೂ ಹೋಗಲಿಲ್ಲ. ಸಮಸ್ಯೆಗಳ ಮೂಲ ಏನು ಅನ್ನೋದನ್ನ ಪತ್ತೆ ಮಾಡೋದಕ್ಕೂ ಹೋಗಲಿಲ್ಲ. ಹೀಗಾಗಿನೇ ಚೈನಾ ವೈರಾಣುವಿನಿಂದ ಮತ್ತು ಆ ನಂತರದ ಅಡ್ಡ ಪರಿಣಾಮಗಳಿಂದ ಉಂಟಾದ ಸಾವುಗಳಿಗೆ ಕಾರಣ ಏನು ಅನ್ನೋ ಬಗ್ಗೆ ನಮಗೆ ಇದುವರೆಗೆ ಒಂದು ಸ್ಪಷ್ಟ ಮಾಹಿತಿ ಗೊತ್ತಾಗೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಗೆಳೆಯರೆ, ಚೈನಾ ವೈರಾಣುವಿನ ಲಸಿಕೆಯಲ್ಲಿ ಕಂಡುಬಂದ ಸಮಸ್ಯೆ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.